ಏನು ಇಷ್ಟನಾ? ಇಷ್ಟೇ. ಅವೆಲ್ಲ ಆಗಲ್ಲ. ಮೀಟಿಂಗ್ ಬಿಟ್ಟು ಬಂದಿದ್ದೀನಿ ನಾನು. ಬಡ್ಡಿ ಸಮೇತ ಕೊಡ್ಬೇಕು ನೀವು. ಹೋರಾಟ ಮಾಡ್ತೀನಿ ಅಷ್ಟ. ನಾವು ಬಡ್ಡಿ ಗಿಡ್ಡಿ ಅಂದಂಗಿತ್ತು. ಏನೋ ಬಡ್ಡಿ ಅವರ ಬರೋ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನೇನೋ ಮೀಟಿಂಗ್ ಬಿಟ್ಟು ಮಧ್ಯದಲ್ಲಿ ಎದ್ದು ಬರ್ತಾ ಇದೆಯಾ? ಬಾಸ್, ಮೀಟಿಂಗ್ನ ಬಿಟ್ಟು ಅವಾಗ ಎದ್ದು ಬರ್ತಾ ಇರೋದು ನೀವು ಬಾಸ್. ನೀವೇ ಎದ್ದು ಬಂದರೆ ನಮಗಲ್ಲಿ ಏನು ಕೆಲಸ ಇರುತ್ತೆ ಹೇಳಿ? ನಾನು ನನ್ನ ಹೆಂಡತಿ ಹತ್ರ ಏನೋ ಮಾತಾಡಬೇಕಾಗಿತ್ತು. ಅದೇ ಇದಕ್ಕೆ ಹೇಳೋದು, ಆಫೀಸ್ ಕೆಲಸ ಆಫೀಸಲ್ಲಿ ಮಾಡಬೇಕು, ಮನೆ ಕೆಲಸ ಮನೇಲಿ ಮಾಡಬೇಕು ಅಂತ. ಅದು ಬಿಟ್ಟು ಆಫೀಸ್ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಆಫೀಸ್ ಕೆಲಸ ಮಾಡ್ತೀರಿ ಅಂದರೆ ಅದಾಗುತ್ತಾ ಅಲ್ವ ಗೆಳೆಯ? ಇಂಪಾರ್ಟೆಂಟ್ ಮೀಟಿಂಗ್ ಬಿಟ್ಟು ಮಧ್ಯಕ್ಕೆ ಬಂದಿದೆಯಲ್ಲ, ಏನು ಹೇಳೋದು ನಿನಗೆ? ನನಗೆ ಇದು ಇಂಪಾರ್ಟೆಂಟೇ. ಯಾವುದನ್ನ ಇಂಪಾರ್ಟೆಂಟ್ ಅಂತ ಇದೆ ನೀವು? ಗೌತಮ್ ಅವರೇ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದನ್ನ ಆಮೇಲೆ ಮಾಡ್ಕೊಳ್ಳೋಣ. ನೀವು ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ನೀವು ಅಷ್ಟೊಂದು ಯೋಚನೆ ಮಾಡಬೇಡ, ನಡಿ. ಅದೇನು ಬಡ್ಡಿ ವ್ಯವಹಾರ? ನಾನೇ ಫಸ್ಟ್ ನೀನು ನಡಿ. ನಡಿಯೋ. ಇದು ಮೈಕು. ಗೆಳೆಯ, ಒಂದು ನಿಮಿಷ, ಹೋಮ್ ಮಿನಿಸ್ಟರ್ ಕಾಲ್ ಮಾಡಿದ್ದಾರೆ, ಮಾತಾಡಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ ಬಂದೆ. ಹೇಳ್ತೀನಾ? ಎಲ್ಲಿದ್ಯಾ ಆನಂದ್? ಗೆಳೆಯನ ಮನೆ. ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಚಿನ್ನ, ಆಫೀಸ್ನ ಮನೆಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾನೆ ಕಡೆ. ಇನ್ನು ಆಫೀಸ್ಗೆ ಹೋಗಿ ಏನು ಮಾಡಲಿ, ಅದಕ್ಕೆ ಮನೆಗೆ ಬಂದೆ. ಆನಂದ್, ಏನು ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಅದೇ ಚಿನ್ನ, ಈಗ ಅದಕ್ಕೆ ತಾಯಿ ಆಗ್ತಾ ಇದ್ದಾರಲ್ಲ ಸಾಹೇಬ್ರು, ಫುಲ್ಲು ಖುಷಿ. ಹೆವಿ ಲವ್ ಆಗ್ಬಿಟ್ಟಿದೆ ಅದಕ್ಕೆ ಮೇಲೆ. ಅದಕ್ಕೆ ವರ್ಕ್ ಫ್ರಮ್ ಹೋಮ್, ಡಬಲ್ ವರ್ಕ್ ಫ್ರಮ್ ಹೋಮ್. ಒಂದು ನಿಮಿಷ ಕೊಡ, ಮಾತಾಡು. ಹಾಯ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್, ಇದು ಯಾವುದು ನನ್ನ ಪ್ಲಾನ್ ಅಲ್ಲ, ನಿನ್ನ ಗಂಡನ ಹೇಳ್ಕೊಟ್ಟಿದ್ದು ಅಂತ. ಹೌದಾ? ಹ್ಞೂ ಡಾರ್ಲಿಂಗ್. ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಗಂಡ ಅನ್ನಿಸ್ಕೊಂಡು ಅವ್ನು ಆಫೀಸ್ಗೆ ಹೋಗಲೇಬಾರ್ದು, ಮನೇಲಿರಬೇಕು, ಹೆಂಡತಿ ಜೊತೆಗಿರಬೇಕು, ಅವಳನ್ನ ಜೋಪಾನ ಮಾಡಬೇಕು, ಅವಳನ್ನ ಸಿಕ್ಕಾಪಟ್ಟೆ ಕೇರ್ ತಗೋಬೇಕು ಅಂತೆಲ್ಲ ಅವನೇ ಹೇಳಿದ್ದು. ನಾನು ಹೇಳಿದೆ ಪರವಾಗಿಲ್ಲ ಆಫೀಸ್ಗೆ ಬರ್ತೀನಿ ಅಂತ. ಬೇಡ 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 ಅಂದ. ನೀನು ಪ್ರೆಗ್ನೆಂಟ್ ಆಗಿದ್ದಾಗಲೂ ಅವನು ನಿನ್ನ ಹೀಗೆ ನೋಡ್ಕೊಂಡಂತೆ. ಎಳೆಯ ಉಪದೇಶ ಮಾಡ್ತಾ ಇದ್ದಾನೆ ಅಂದರೆ ನಾನು ಅದನ್ನು ಮೀರಕ್ಕಾಗುತ್ತಾ? ಸೊ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಗೆಳೆಯನ್ ಸಂಸಾರ ಅಂದರೆ ಎಷ್ಟು ಕಾಳಜಿ ಅಲ್ವಾ? ಗೌತಮ್, ಸ್ವಲ್ಪ ಆನಂದ್ ಕೊಡ್ತೀಯಾ? ತೋಳ ಮಾತಾಡ. ನಾನೆಲ್ಲ ಹೇಳಿದೆ ನಿನ್ಗೆ. ಅದು ಚಿನ್ನ, ನಾನು ಆ ಥರ ಹೇಳಿಲ್ಲ ಕಣೆ, ಇವನು ಸುಮ್ಮನೆ. ಆನಂದ್, ಸಾಕು ನಿಲ್ಸು ನಿನ್ ಡ್ರಾಮಾನ. ಏಯ್, ಡ್ರಾಮಾ ಅಲ್ಲ, ನಾನು ಹೇಳೋದು ಸ್ವಲ್ಪ ಕೇಳೆ. ಮಾತಾಡ್ಬೇಡ ನೀನು. ಅಲ್ಲ, ನೀನು ಅವನ್ಗೆ ಉಪದೇಶ ಕೊಡ್ತಿದ್ಯಾ? ಏನಂದೆ? ನೀನು ನನ್ನ ಪಕ್ಕದಲ್ಲೇ ಇದ್ದು ನಾನು ಪ್ರೆಗ್ನೆಂಟ್ ಇದ್ದಾಗ ನೋಡ್ಕೋತಿದ್ಯಾ? ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ಆನಂದ್, ನಾನೇನು ಕೇಳಲ್ಲ. ನೀನ್ ಏನ್ ಮಾಡಿದ್ದೆ ಅಂತ ಒಂದ್ಸತಿ ನೆನಪು ಮಾಡ್ಕೋತೀಯಾ? ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನನ್ನ ಕೇರ್ ಮಾಡೋದ್ ಬಿಟ್ಟು, ಪ್ಯಾಂಪರ್ ಮಾಡೋದ್ ಬಿಟ್ಟು, ನನ್ನನ್ನ ನೈಸ್ ಮಾಡಿ, ಚಿನ್ನ ನಿನ್ನ ನೋಡ್ಕೊಳಕ್ ತುಂಬಾ ಕಷ್ಟ ಆಗ್ತಿದೆ ಕಣೆ, ನಿಮ್ಮ ಅಮ್ಮನ ಮನೆಗೆ ಹೋಗಿ ಅಂತ ನನ್ನ ಸಾಗಾಕಿ ಆರಾಮಾಗಿದ್ದೆ ಅಲ್ವಾ? ನಿನ್ ಮಹಾನ್ ಛತ್ರಿ, ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ನೋಡು, ಆ ಡುಮ್ಮನ್ ನೋಡಿ ಸ್ವಲ್ಪ ಕಲ್ತ್ಕೋ. ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ನಿನ್ಗೆ ಹೆಂಡತಿ ಬೇರೆ ಕೇಡು, ಸಾಲದಕ್ಕೆ 2 ಮಕ್ಕಳು ಬೇರೆ. ಚಿನ್ನ, ಅದು ನಾನು ತವ್ರ ಮನೆಗೆ ಕಳಿಸಿದ್ದು ಉದ್ದೇಶ ಏನು ಅಂತ ಹೇಳ್ತೀನಿ ಕೇಳೆ. ನಿನ್ಗೆ ಇಷ್ಟು ದಿವಸ ಹೇಳಿರಲಿಲ್ಲ. ಸಾಮಾನ್ಯ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ತಂದೆ ತಾಯಿ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ ಕಣೆ. ಆ ಉದ್ದೇಶದಿಂದ ಕಳಿಸಿದ್ದು. ಇದರಲ್ಲಿ ಯಾವ ದುರುದ್ದೇಶನೂ ಇರಲಿಲ್ಲ ಕಣೆ, ಯಾವ ದುರುದ್ದೇಶನೂ ಇರಲಿಲ್ಲ. ನನ್ನ ನಂಬು, ಐ ಸ್ವೇರ್, ನಿನ್ ಮೇಲೆ ಆಣೆ. ಅಪ್ಪ ಪ್ಲೀಸ್, ನನ್ ಮೇಲೆ ಆಣೆ ಎಲ್ಲ ಇಡ್ಬೇಡ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಯ್ತು ಬಿಡು,
ಗೆಳೆಯ ನಾಳೆ ಏಯ್, ಆಗ್ಬಿಡು ನನ್ನ ನಾಣೆ ಕಣೆ ನನ್ನ ನಂಬೆ. ಆನಂದ್ ಸುಮ್ಮನೆ ತೇಪೆ ಹಚ್ಚಕ್ ಬರ್ಬೇಡ ನಂಗೆ. ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮನೆಗೆ ಬಾ ಇದೆ ನಿಂಗೆ ಮಾಡ್ತೀನಿ. ಹಚ್ಚಿರ ಎಲ್ಲ ರಜಾ ಫುಲ್ಲು ಕ್ಲಾಸ್ ತೊಗೊಂಡ್ಲಾ? ಸಿಕ್ಕಾಪಟ್ಟೆ ಮುದ್ದು ಮಾಡ್ದಂಗಿತ್ತು. ಕೇಳಿಸ್ಕೊಂಡಲ್ಲಪ್ಪ ಯಾವ ಥರ ಮುದ್ದಾಡಿದ್ಲು ಅಂತ. ಲೇ ಮಿತ್ರ ದ್ರೋಹಿ, ನಿನ್ನ ಹೆಂಡ್ತಿನ ಇಂಪ್ರೆಸ್ ಮಾಡೋದಕ್ಕೆ ನೀನು ಏನು ಬೇಕಾದರೂ ಮಾಡೋ, ಅದಕ್ಕೆ ನನ್ನ ಫ್ಯಾಮಿಲಿಗೆ ಯಾಕೋ ನಿಂಬೆಹಣ್ಣು ಹಿಂಡ್ತೀಯಾ? ಬರೀ ನಿಂಬೆಹಣ್ಣು ಅಷ್ಟೇ ಅಲ್ಲ, ಹುಣಸೆಹಣ್ಣು ಹಿಂಡ್ತೀನಿ, ಜೊತೆಗೆ ಹಾಗಲಕಾಯಿ ರಸನೂ ಹಿಂಡ್ತೀನಿ. ಆಹಾ ಡಾರ್ಲಿಂಗ್, ನೀನು ಬೈತಾ ಇದ್ರೆ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಕರುಣಾನಂದ ಕಣೋ, ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ನನ್ನ ಮಗನೇ, ನಾನು ನನ್ನ ಹೆಂಡತಿ ಜೊತೆಗಿರುವಾಗ ಬಂದು ಗಡ್ಡಿ ಎಲ್ಲ ಆಡಿಸ್ತೀಯಾ? ಅದಕ್ಕೆ ನಾನು ಮರನೇ ಎಲ್ಲ ಆಡಿಸ್ತೆ. ಅನ್ಭವ್ಸು, ಎಂಜಾಯ್ ಮಾಡು. ಏಯ್ ಆತ ಮಿತ್ರನಿಗೆ ಆಪ್ ಇಟ್ಬಿಟ್ಟಲ್ಲೋ. ಫ್ರೆಂಡಿಗೆ ಕಷ್ಟ ಬಂದಾಗ ಖುಷಿ ಪಡೋ ಏಕೈಕ ಫ್ರೆಂಡ್ ಅಂದ್ರೆ ನೀನೇ ಕಣೋ. ನಿನ್ನ ಫ್ರೆಂಡ್ ಅಲ್ಲ ಕಣೋ, ಬಗಲ್ ಮೇ ದುಶ್ಮನ್ ನೀನು. ಏಯ್ ನೀನು ಏನಾದರೂ ಹೇಳ್ಕೊಳ, ನನಗೇನು ಆಗಲ್ಲ, ಯಾವುದು ಅಂಟಲ್ಲ. ಏನೋ ಮಕ ನೋಡ್ತಾ ಇದೆಯಾ? ಮೀಟಿಂಗ್ ಮಾಡಬೇಕು ಬಾ. ಇಂದು ಗ್ಯಾರಂಟಿ ಬಾಪ ಆನಂದ, ಮೀಟಿಂಗ್ ಲೇಟ್ ಆಗ್ತಾ ಇದೆ. ಒಂದೇ ಇರಪ್ಪ. ಎಲ್ಲ ಮುಗೀತು ರೀ. ನೋಡಿ, ಚಕ್ಲಿ, ಕೋಡ್ಬಳೆ, ತೊಕ್ಕು, ಉಪ್ಪಿನಕಾಯಿ, ರವೆ ಉಂಡೆ, ಮೈಸೂರು ಪಾಕು, ನಿಪ್ಪಟ್ಟು ಎಲ್ಲ ರೆಡಿ. ಅಲ್ಲ ಮಂದಾಕಿನಿ, ಇಷ್ಟೆಲ್ಲ ಯಾಕೆ ಮಾಡಿದ್ಯಾ? ಏನಿಲ್ಲ ರೀ, ನೀವು ರೋಡಲ್ಲಿ ಹೋಗಿ ಚಕ್ಲಿ ಕೋಡ್ಬಳೆ ಅಂತ ಮಾರ್ಕೊಂಬರಕ್ಕೆ. ಈ ವಯಸ್ಸಲ್ಲಿ ನಂಗೆ ಈ ವ್ಯಾಪಾರ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲ ರೀ, ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ, ಭೂಮಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮತ್ತೆ ನನ್ನ ಕಾಲು ಎಳಿತೀರಾ? ಒಟ್ಟಲ್ಲಿ ಅಜ್ಜಿ ಆಗಕ್ಕೆ ರೆಡಿ ಆಗ್ತಿದ್ಯಾ ಅನ್ನು? ನೋಡಿ, ಅಜ್ಜಿ ಅಂತ ಮಾತ್ರ ಕರಿಬೇಡಿ. ನನಗೆ ಮೊಮ್ಮಗು ಆಗ್ತಾ ಇರೋದು ನಿಜ, ಆದ್ರೆ ನಾನಂತೂ ಅಜ್ಜಿ ಅಲ್ಲ. ನಿನಗೆ ಮೊಮ್ಮಕ್ಕಳು ಆಗ್ತಿದ್ದಾರೆ ಅಂದ್ಮೇಲೆ ನೀ ಅಜ್ಜಿ ಆಗಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಗೆ ನನ್ ಕಂಡ್ರೆ ಒಂಥರ ಅಸೂಯೆ. ನಾನು ನಿಮ್ಮಿಂದ ತುಂಬಾ ಹೆಂಗ ಕಾಣ್ತೀನಲ್ಲ, ಅದಕ್ಕೆ. ಹೌದು, ನೀನು ಹೆಂಗಾಗ್ಬಿಟ್ಟಿದ್ಯಾ. ನನಗೆ ಗೊತ್ತು, ಈಗಲೂ ನೀವು ನನ್ನ ಟಾಂಟ್ ಮಾಡ್ತಾ ಇದ್ದೀರಾ ಅಂತ. ಆಯ್ತು ಇನ್ನೇನು ಬಿಟ್ಬಿಡು. ಈಗ ನಾನು ಏನು ಮಾಡ್ಬೇಕು ಹೇಳು? ರೀ, ಇದನ್ನೆಲ್ಲ ತಗೊಂಡು ಹೋಗಿ ಭೂಮಿ ಮನೆಗೆ ಕೊಟ್ಟು ಬರ್ಬೇಕು ರೀ. ಅಷ್ಟೇ ತಾನೇ, ಅಳಿಯಂದ್ರಿಗೆ ಫೋನ್ ಮಾಡಿ ಯಾವಾಗ ಇರ್ತಾರೆ ಅಂತ ಕೇಳಿದ್ಬಿಟ್ಟು ಹೋಗಿ ಕೊಟ್ರಾಯ್ತು. ಏನಿವಾಗ? ಇದಿಷ್ಟನ್ನಾಗ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವೇನೋ. ತರಕಾರಿ ಏನಪ್ಪ ಬಾಕಿದ್ದ ಬಂದೇ. ಮಹಿಮ, ಯಾಕಮ್ಮ ಒಂಥರ ಇದೆಯಾ? ಜೀವ ಏನಾದ್ರು ಅನ್ನ? ಏನ್ ಮಾಡ್ಲಿ ಇವಾಗ? ಮಾವಂಗ್ ವಿಷಯ ತಿಳಿಸ್ಬಿಡ್ಲಾ? ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಚಿಂತೆ ಮಾಡಬೇಡ, ಧೈರ್ಯವಾಗಿ ಹೇಳು. ಅದು ಇದು ಎರಡನೇ ಸರಿ ಈ ರೀತಿ ಮಾಡ್ತಿದ್ದಾನೆ ಮಾವ. ಲಾಸ್ಟ್ ಟೈಮ್ ಅವನು ಕುಡ್ಕೊಂಡು ಬಂದಾಗ್ಲೇನೆ ನಾನು ಅವನು ವಾರ್ ಮಾಡಿದ್ದೆ, ಆದ್ರೂ ಮತ್ತೆ ಅದೇ ರಿಪೀಟ್ ಮಾಡಿದ್ದಾನೆ. ಸಾಲ್ದು ಅಂತ ತನ್ನನ್ನು ತಾನು ಡಿಫೆಂಡ್ ಬೇರೆ ಮಾಡ್ಕೊಳ್ತಾನೆ. ಇವನ್ನ ಹೀಗೆ ಬಿಟ್ರೆ ತಪ್ಪಾರಿ ಹಿಡಿತಾನೆ ಮಾವ. ಏನಮ್ಮ ಇದೆಲ್ಲ? ನನಗಿದೆಲ್ಲ ಅರ್ಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ನನ್ನ ಮಗ ಜೀವ ಹಿಂಗೆಲ್ಲ ಮಾಡ್ತಾ ಇದ್ದಾನ? ಅಲ್ಲ, ದುಡ್ಡು ಅನ್ನೋದು ಒಬ್ಬ ಮನುಷ್ಯನ ಹಿಂಗೆ ಬದಲಾಯಿಸುತ್ತಾ? ಛೇ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಬೇರುಗಳೇನು, ಇದೆಲ್ಲ ಮರ್ತೇ ಬಿಟ್ಟಿದ್ದಾನ. ನೆನ್ನೆ ರಾತ್ರಿ ನೀವಿಬ್ಬರ ಮಧ್ಯೆ ಇದೇನೋ ಮಾತುಕತೆ ಆಗ್ತಿದ್ದಿದ್ದು. ನಾನೇನೋ ಗಂಡ ಹೆಂಡತಿ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಹೀಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಜೀವ ಈ ಥರ ಬದಲಾಗ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮನುಷ್ಯನಿಗೆ ಬೆಳವಣಿಗೆ ಬೇಕು ನಿಜ, ಆದರೆ ಈಗಲ್ಲ. ಇದನ್ನ ಬೆಳವಣಿಗೆ ಅನ್ನೋದಿಲ್ಲ, ಅಡ್ಡದಾರಿ ಹಿಡಿದಿದ್ದಾನೆ ಅಂತ ಹೇಳ್ತಾರೆ. ನನಗೂ ಹಾಗೆ ಅನಿಸ್ತಿದೆ ಮಾವ. ಅವನಿಗೆ ಸ್ವಲ್ಪನೂ ಗಿಲ್ಟ್ ಅನ್ನೋದು ಇಲ್ಲ. ಅದು ನನ್ನ ಚಿಂತೆನ ಇನ್ನೂ ಜಾಸ್ತಿ ಮಾಡ್ತಿದೆ. ಅಟ್ಲೀಸ್ಟ್ ಸ್ವಲ್ಪನಾದರೂ ಗಿಲ್ಟ್ ಇದ್ರೆ ಕಂಟ್ರೋಲಲ್ಲಿ ಇರ್ತಾನೆ. ಅದೂ ಇಲ್ಲ ಅಂದರೆ ಅವನ ದಾರಿ ತಪ್ಪೋಗ್ತಾನೆ. ಅವನೆಲ್ಲಿ ಬೇರೆ ಥರ ಆಗ್ಬಿಡ್ತಾನೋ ಅನ್ನೋ ಭಯನೇ ನನಗೆ ಕಾಡ್ತಾ ಇದೆ. ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಅವನ ಹತ್ರ ಮಾತಾಡ್ತೀನಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಆದರೆ ಒಂದು ರಿಕ್ವೆಸ್ಟು, ಇದ್ರ ಬಗ್ಗೆ ಮಂದಾಕಿನಿಗೆ ಹೇಳ್ಬೇಡಮ್ಮ, ಅವಳು ಭಾಳ ನೊಂದ್ಕೊಂಡ್ಬಿಡ್ತಾಳೆ. ಇದು ನಮ್ಮಿಬ್ಬರಲ್ಲೇ ಇರಲಿ, ನಾವೇ ಸರಿ ಮಾಡೋಣ. ಈಗ ಅವಳು ಬರ್ತಾಳೆ,
ನೀನು ಏನು ಆಗಿಲ್ಲದಿರೋ ಥರ ಇದ್ದು ಬಿಡು. ಸರಿ ಮಾವ. ಈ ಸರದಲ್ಲಿ ಮೈಕ್ ಬರೋದಕ್ಕೆ ಹೇಗೆ ಸಾಧ್ಯ? ಗೌತಮ್ ಅವರ ನಿಮಿಷ, ಈ ಸರನ ನಿಮಗೆ ಶಾಕುಂತಲ ಅತ್ತೆ ಕೊಟ್ರಲ್ಲ, ನಿಮ್ಮ ತಂದೆ? ಹಾಂ, ನನಗೆ ಹೆಂಡತಿ ಆಗೋರು ಕೊಡಬೇಕು ಅಂತ ನಮ್ಮಪ್ಪ ಯಾವುದೋ ಕಾಲದಲ್ಲಿ ಮಾಡಿಸಿಟ್ಟಿದ್ರಂತೆ. ಚೆನ್ನಾಗಿದಲ್ಲ? ಹಾಂ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದೇನು ಒಡವೆ ಅಂದ್ರೆ ಅಲರ್ಜಿ ಅಂತ ಇದ್ರಿ, ಈಗ ನೋಡಿದ್ರೆ ಇಷ್ಟೊಂದು ಇಂಪ್ರೆಸ್ ಆಗಿಬಿಟ್ಟಿದ್ದೀರಾ, ಇಷ್ಟೊಂದು ಇಂಟ್ರೆಸ್ಟ್ ತೊಗೋತಾ ಇದ್ದೀರಾ. ಇದೇ ಪ್ಯಾಟರ್ನಲ್ಲಿ ಇನ್ನೊಂದಷ್ಟು ಒಡವೆಗಳನ್ನ ಮಾಡಿಸ್ತಾ ಆರ್ಡರ್ ಮಾಡ್ಬಿಡಲ್ಲ? ಬೇಡ ಬೇಡ, ಇದಿದೆಯಲ್ಲ ಸಾಕು. ಮಾತ್ರ ಈ ರೀತಿ ಏನಾದರೂ ಒಂದು ಹೇಳೋಕ್ಕೆ ಭಯ ಆಗುತ್ತೆ. ಯಾಕೆ? ಇಲ್ಲ, ಎಲ್ಲನೂ ಸ್ವಲ್ಪ ಓವರ್ ಆಗಿ ಮಾಡ್ತೀರಾ ನೀವು. ಡಿಸೈನ್ ಚೆನ್ನಾಗಿದೆ ಅಂತಿದ್ದಾಗೇನೆ ಇನ್ನಷ್ಟು ಮಾಡ್ಕೊಡ್ಲಾ ಅಂತಿದ್ದೀರಾ ನೀವು. ತುಂಬಾನೇ ಡೇಂಜರ್ ಗೌತಮ್ ಅವರೇ ನೀವು. ಗಾಳಿಪಟ ಚೆನ್ನಾಗಿದೆ ಅಂದರೆ ಆಕಾಶನೇ ತಂದು ಕೊಡ್ತೀನಿ ಅಂತೀರಾ. ಏನು ಕಂಪ್ಯಾರಿಸನ್ ರೀ ಇದು? ಗಾಳಿಪಟ ಚೆನ್ನಾಗಿದೆ ಅಂತ ಯಾರಾದರೂ ಆಕಾಶ ತಂದು ಕೊಡ್ತಾರಾ? ನೀವು ತಂದು ಕೊಡ್ತೀರಾ? ಸ್ವಲ್ಪ ಎಕ್ಸ್ಟ್ರೀಮ್ ನೀವು. ನೋಡ್ರಿ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಅತಿರೇಕನೂ ಇರಲೇಬೇಕು. ಇಲ್ಲೇ ಜೀವನ ಸಪ್ಸಪ್ಪೆ ಅನ್ಸ್ಬಿಡುತ್ತೆ. ನೀವು ಹೇಳೋದು ಕರೆಕ್ಟು, ಬಟ್ ಇಷ್ಟೊಂದು ಇರಬಾರ್ದು. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಿಮ್ಮದೆ. ನನ್ ನೀವು ಆಗಿದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಪ್ರೀತಿ ಉಕ್ಕಿ ಹರಿಯುತ್ತೆ. ಸಾಕು ಸಾಕು ಬಿಟ್ರೆ ಹೀಗೆ ಮಾತಾಡ್ತಾನೆ ಇರ್ತೀರ. ಮೀಟಿಂಗ್ ಮುಗೀತಾ? ಇಲ್ಲಪ್ಪ, ನಡೀತಾ ಇದೆ. ಮತ್ತೆ ಯಾಕೆ ಬಂದ್ರಿ? ಫೈಲ್ ತಗೊಳಕ್ಕೆ. ಮತ್ತೆ ಹೋಗಿ ಆನಂದ್ ಅವ್ರು ಮತ್ತೆ ಹುಡ್ಕೊಂಡು ಬಂದ್ಬಿಡ್ತಾರೆ ನಿಮ್ಮನ್ನು. ಕರೆಕ್ಟ್. ಆಮೇಲೆ ಸಿಗ್ತೇನೆ. ಅತ್ತೆ ಈ ಸರ ಕೊಟ್ಟಿದ್ದಾರೆ ಅಂದಮೇಲೆ ಈ ಮೈಕ್ಗೂ ಅತ್ತೆಗೂ ಏನಾದರೂ ಸಂಬಂಧ ಇರ್ಬೋದಾ? ಅತ್ತೆ? ಹಾಂ ಭೂಮಿಕಾ, ಬಾ ಕೂತ್ಕೋ. ಏನು ವಿಷಯ? ಈ ಸರನ ನಿಮಗೆ ಯಾರು ಕೊಟ್ಟಿದ್ದಾರೆ? ಯಾಕಮ್ಮ, ಇದು ಗೌತಮ್ ತಂದೆ ಕೊಟ್ಟಿದ್ದು ಅಲ್ಲ. ಈಗ ಯಾಕೆ ಹೇಳ್ತಾ ಇದೆಯಾ? ಇದ್ರ ಬಗ್ಗೆ ನಿನಗೆ ಗೊತ್ತಿರಲಿಲ್ವಾ? ಗೊತ್ತು ಅತ್ತೆ, ಆದರೂ ಯಾಕೆ ಹೇಳ್ತಾ ಇದೆಯಾ? ಯಾಕಂದ್ರೆ ಇದ್ರಲ್ಲಿ ಸಮಸ್ಯೆ ಇದೆ. ಸಮಸ್ಯೆನಾ? ಯಾಕತ್ತೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಸಮಸ್ಯೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆದ. ಏನು ಸಮಸ್ಯೆ? ಇದೇನು ಅಂತ ಗೊತ್ತಾ ನಿಮಗೆ? ಏನಮ್ಮ ಇದು? ಸರಿಯಾಗಿ ನೋಡಿ ಅತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇಂಥದ್ರಲ್ಲೆಲ್ಲ ನಾನು ಸ್ವಲ್ಪ ದಡ್ಡಿ. ಏನದು? ಮೈಕ್ ಅತ್ತೆ. ಮೈಕ್? ಹಾಂ ಅತ್ತೆ, ಈ ಮೈಕು ಈ ಸರದಲ್ಲೇ ಇತ್ತು. ಮುಂಚೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದರೆ ಈಗ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಇದು ಈ ಸರದಲ್ಲಿ ಹೇಗೆ ಬಂತು, ಇದನ್ನು ಯಾರು ಇಟ್ಟರು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀನು ಹಾಕೊಳ್ಳೋ ಒಡವೆಯಲ್ಲಿ ಯಾರು ಇಡ್ತಾರೆ? ಅಲ್ಲ, ಏನಕ್ಕೆ ಇಡ್ತಾರೆ? ಯಾಕೆ ಅಂದರೆ ನನ್ನ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋದಕ್ಕತ್ತೆ. ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಯಾರಿಗೋ ತುಂಬಾ ಕುತೂಹಲ ಇದೆ, ಅದಕ್ಕೆ ಈ ಅರೇಂಜ್ಮೆಂಟ್ ಮಾಡಿರೋದು. ಅತ್ತೆ, ಈ ಸರನ ನೀವು ನನಗೆ ಕೊಡೋಕೆ ಮುಂಚೆ ಎಲ್ಲಿಟ್ಟಿದ್ರಿ? ಲಾಕರ್ ಇತ್ತು. ಸೊ ನೀವು ಈ ಸರನ ಗೌತಮ್ ಅವರು ಕೊಡೋವರೆಗೂ ಇದು ಲಾಕರಲ್ಲೇ ಇತ್ತು? ಹಾ. ಮತ್ತೆ ಈ ಮೈಕ್ ಎಲ್ಲಿಂದ ಬಂತು ಅತ್ತೆ? ಅರೆ, ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತಮ್ಮ? ಇದು ನಮ್ಮ ಮನೆತನದ ಹಾರ. ನಮ್ಮ ಮನೆ ಹಿರಿ ಸೊಸೆ ಕೊಡಬೇಕು ಅಂತ ನಿಮ್ಮ ಮಾವ ನನ್ನ ಹತ್ರ ಹೇಳಿದ್ರು, ಅದಕ್ಕೆ ಇದನ್ನ ಗೌತಮ್ ಕೈ ಕೊಟ್ಟಿದ್ದೆ. ಅತ್ತೆ, ನಿಮ್ಮ ಲಾಕರ್ಗೆ ಬೇರೆ ಯಾರಿಗಾದ್ರೂ ಆಕ್ಸೆಸ್ ಇದೆಯಾ? ಬೇರೆ ಯಾರಿಗಾದ್ರೂ ಆ ಕೋಡ್ ಗೊತ್ತಾ? ಇಲ್ಲ ಭೂಮಿಕಾ, ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಈಗಾಗಲೇ ಈ ಮನೇಲಿ ಏನೆಲ್ಲ ನಡೆದೋಗಿದೆ. ನಾನು ಅನಾವಶ್ಯಕವಾಗಿ ಅತ್ತೆ ಮೇಲೆ ಅನುಮಾನ ಪಡ್ತಿದ್ದೀನ? ಭೂಮಿಕಾ, ನೀನು ಒತ್ತಿ ಒತ್ತಿ ಕೇಳೋದು ನೋಡಿದ್ರೆ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ? ನನಗೊಂಥರ ಗಿಲ್ಟ್ ಫೀಲ್ ಆಗ್ತಾಯಿದೆ. ಯಾಕಂದರೆ ಲಾಕರಿಂದ ತೆಗೆದುಕೊಟ್ಟಿದ್ದು ನಾನೇ ತಾನೇ. ನಿನಗೆ ಡೌಟ್ ಬರೋದು ಸಹಜನೇ ಬಿಡು. ಅತ್ತೆ, ಇಲ್ಲ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಾನು ನಿಮ್ಮ ಮೇಲೆ ಡೌಟ್ ಪಡ್ತಿಲ್ಲ. ಐ ಆಮ್ ಸಾರಿ ನಿಮ್ಗೆ ಹಾಗೆ ಫೀಲ್ ಆಗಿದ್ದಕ್ಕೆ. ಬಟ್ ನೋಡಿ, ಪ್ರೂಫ್ ನಿಮ್ಮ ಎದುರುಗಡೆನೇ ಇದೆ. ಈ ಸರದಲ್ಲಿ ಮೈಕ್ ಇತ್ತು, ಇದು ಹೇಗೆ ಬಂತು, ಇದನ್ನು ಯಾರು ಇಟ್ಟರು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಸರಿ, ಒಂದು ಕೆಲಸ ಮಾಡೋಣ.
ಈ ವಿಷಯ ಮೊದಲು ಗೌತಮ್ ಹತ್ರ ಹೇಳೋಣ. ಹಾ, ಬೇಡ ಅತ್ತೆ, ತುಂಬಾ ದಿನಗಳ ನಂತರ ಅವರು ಖುಷಿಯಾಗಿದ್ದಾರೆ. ಈ ವಿಷಯ ಹೇಳಿ ಅವ್ರ ಖುಷಿನ ಹಾಳು ಮಾಡೋದು ಬೇಡ. ಈ ಮೈಕು ಈ ಸರದಲ್ಲಿ ಹೇಗ್ ಬಂತು, ಯಾರಿಟ್ರು, ಇದನ್ನ ನಾನೇ ತಿಳ್ಕೊತೀನಿ. ಆಮೇಲೆ ಗೌತಮ್ ಅವ್ರಿಗೆ ಹೇಳ್ತೀನಿ. ನೋಡು ಭೂಮಿಕಾ, ನೀನೀಗ ಪ್ರೆಗ್ನೆಂಟ್. ಈ ಸಮಯದಲ್ಲಿ ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು, ಆರಾಮಾಗಿರ್ಬೇಕು. ನೀನು ನಿನ್ನ ಹೆಲ್ತ್ ಕಡೆ, ನಿನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಗಮನ ಹರಿಸ್ಬೇಕು. ಅದು ಕೊಡು, ಇಲ್ಲಿ ಕೊಡು. ಇದೆಲ್ಲ ನಾನು ನೋಡ್ಕೋತೀನಿ. ಹಾ, ಸರಿ ಅತ್ತೆ. ಮೊದಲು ನಮ್ಮ ಅಣ್ಣನ ಹೊಡಿಬೇಕು. ಆವತ್ತು ಮೈಕ್ ತೆಗಿ ಅಂತ ಹೇಳಿದ್ದೆ, ಮಾಡಿಲ್ಲ. ಸ್ವಲ್ಪ ಏಮಾರಿದ್ರು ನಾನು ಸಿಕ್ಕಾಕೋತಾ ಇದ್ದೆ. ಈ ಮೈಕು ಈ ಸರದಲ್ಲೇ ಇತ್ತು. ಮುಂಚೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದರೆ ಈಗ ನೋಡಿ ನನಗೆ ತುಂಬಾನೇ ಆಶ್ಚರ್ಯ ಆಯಿತು. ಇಷ್ಟ ಆಯ್ತನ? ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ದೇವ್ರೆ, ಸಿಸ್ಟರ್, ನಾವು ಏನು ಆಗಬಾರ್ದು ಅಂದ್ಕೊಂಡಿದ್ದೀವೋ ಅದೇ ಆಗ್ತಾ ಇದೆಯಲ್ಲ ಈಗ. ಇವಳೊಂಥರ ಇಲಿ ಇದ್ದಂಗೆ, ಏನಾದರೂ ಸ್ಮೆಲ್ ಬಂದರೆ ಸಾಕು ಅದನ್ನು ಏನು ಅಂತ ಹುಡ್ಕೊಂಡು ಹೋಗಿ ಬಿಲ ಕೊರೆದು ಆಚೆ ಹಾಕೋವರೆಗೂ ಬಿಡಲ್ಲ ಸಿಸ್ಟರ್. ಅಣ್ಣ, ಅದೇ ನನಗೂ ಟೆನ್ಷನ್ ಆಗ್ತಾ ಇರೋದು. ಅವಳು ಏನಾದರೂ ಕೈಗೆ ಹಾಕಿದ್ರೆ ಮುಗೀತು. ಅದ್ರ ಅಂತ್ಯ ಏನು ಅಂತ ಗೊತ್ತಾಗೋವರೆಗೂ ಅವಳು ಬಿಡಲ್ಲಣ್ಣ. ಒಂಥರ ಅಂಟವಳು. ಹೂ ಸಿಸ್ಟರ್, ಉಡತ್ತರ. ಈ ಉಡ ಇದೆಯಲ್ಲ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಊಡಾಗಿ ಹುಟ್ಟಿದ್ಲು ಅನ್ಸುತ್ತೆ ಸಿಸ್ಟರ್. ಈ ಜನ್ಮದಲ್ಲಿ ಭೂಮಿಗಾಗಿ ಹುಟ್ಟಿದ್ದಾಳೆ. ನಂಬರ್ 1 ಡಿಟೆಕ್ಟಿವ್ ಯಾರು ಅಂತ ಕೇಳಿದ್ರೆ ನಾನೇ ಅಂತಾಳೆ. ನಿನ್ನ ಹಿರಿ ಸೊಸೆ ಬುರ್ನಾಥ್ ಭೂಮಿಗ. ಅವಳ್ದು ಏನಾದರೂ ಆಗಲಿ ಅಣ್ಣ. ಅಲ್ಲ, ನಿನಗೇನಾಗಿತ್ತು? ಬುದ್ಧಿ ಇಲ್ವಾ? ಅಲ್ಲ, ಬಗ್ ಫಿಕ್ಸ್ ಮಾಡೋದು ಗೊತ್ತಾಗತ್ತೆ, ಅದನ್ನು ತೆಗಿಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಸಾರಿ ಸಿಸ್ಟರ್, ಅದು ಕೆಲಸ ಮುಗಿದ ಮೇಲೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ. ಆದರೆ ಅದು ಈ ಥರ ಬ್ಯಾಕ್ ಫೈರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸಿಸ್ಟರ್. ಈಗ ಏನು ಮಾಡೋದು ಸಿಸ್ಟರ್? ಅದನ್ನು ಅವಳು ನಮ್ಮ ಅಳಿಮಯಂಗೆ ಹೇಳದಿರೋಕ್ಕಂತೂ ಚಾನ್ಸ್ ಇಲ್ಲ. ಹೇಳ್ತಾಳೆ. ಇವಳು ಸಾಲದು ಅಂತ ಆ ಗೌತಮ್ ಕಡೆಯಿಂದಲೂ ಎನ್ಕ್ವೈರಿ ಶುರುವಾಗ್ಬಿಟ್ರೆ ನಮ್ಮ ಕತೆ ಅಷ್ಟೇ. ಸೆಂಟ್ರಲ್ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗ್ತೀವಿ ಸಿಸ್ಟರ್. ಬರೀ ಸ್ಯಾಂಡ್ವಿಚ್ ಎಲ್ಲ ಡಬಲ್ ರೋಸ್ಟ್. ಹಾಗೇನಾದರೂ ಆದರೆ ನಮ್ಮ ಕತೆ ಏನು ಸಿಸ್ಟರ್? ನನಗೀಗಲೇ ಭಯ ಕಾಡ್ತಾ ಇದೆ. ಆ ಭಯದಿಂದ ಲೈಟಾಗಿ ಚಳಿ ಜ್ವರ ಬಂದಂಗೆ ಆಗ್ತಾ ಇದೆ ಸಿಸ್ಟರ್. ಸಾಕು, ಸುಮ್ಮನೆ ರಣ. ಅವಳು ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಹತ್ರ ಹೇಳಲ್ಲ. ಅದ್ರ ಗ್ಯಾರಂಟಿ ನನಗಿದೆ. ಅದು ಹೆಂಗೆ ಹೇಳ್ತೀವಿ ಸಿಸ್ಟರ್? ಯಾವ ಧೈರ್ಯದ ಮೇಲೆ ಹೇಳ್ತೀಯ ಹಂಗೆ? ಅವಳೇ ಗ್ಯಾರಂಟಿ ಕೊಟ್ಟಿದ್ದಾಳಣ್ಣ. ನಾನು ಈ ವಿಷಯ ಗೌತಮ್ ಹತ್ರ ಹೇಳಲ್ಲ, ಅತ್ತೆ ನೀವು ಹೇಳಬೇಡಿ ಅಂತ. ಆ ಬೇಸ್ ಮೇಲೆ ಹೇಳ್ತಾ ಇರೋದು. ಅವಳು ಈ ವಿಷಯ ಗೌತಮ್ ಹತ್ರ ಹೇಳಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಆದರೂ ನಂಬಕ್ಕಾಗಲ್ಲ ಸಿಸ್ಟರ್. ಯಾವ ಗಾಳಿಗೆ ಯಾವ ಮರ ಯಾವ ಕಡೆ ವಾಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ನಮ್ಮ ಗ್ರಾಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಗ್ರಾಚಾರ ಕೆಟ್ಟು ಅವಳಿಗೂ ತಲೆ ಕೆಟ್ಟು ಹೋಗಿ ಗೌತಮ್ ಮುಂದೆ ಎಲ್ಲ ಊದ್ಬಿಟ್ರೆ ಹಂಗೇನಾದ್ರೂ ಆದರೆ ನಮ್ಮ ಗತಿ ವೆಂಕಟರಮಣ ಗೋವಿಂದ ಪೂ ಡೈ 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 ಅಷ್ಟೇ. ಗೌತಮ್ ಹೇಗೆ ಅಂತ ನಿನಗೆ ಮೊದಲೇ ಗೊತ್ತು. ಎಲ್ಲನೂ ಏಕ್ದಮ್ ಹಾರ್ಟಿಗೆ ತಗೊಂಡ್ಬಿಡ್ತಾನೆ. ಅದು ಹೆಂಟಿಗೆ ಸಂಬಂಧಪಟ್ಟ ವಿಷಯ ಅಂತಾದರೆ ಸುಮ್ಮನೆ ಬಿಡ್ತಾನೆ ಸಿಸ್ಟರ್? ಏಕ್ದಮ್ ಎನ್ಕ್ವೈರಿಗೆ ಇಳಿತಾನೆ. ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾನವ. ಈ ಮೈಕ್ ಮ್ಯಾಟ್ರ್ ಏನಾದರೂ ಗೊತ್ತಾಗ್ಬಿಟ್ರೆ ನಾವು ಮ್ಯೂಟ್ ಆಗಬೇಕಾಗತ್ತೆ ಸಿಸ್ಟರ್. ಇಲ್ಲ ಅಣ್ಣ, ಆ ಥರ ಏನೂ ಆಗಲ್ಲ. ನೀನು ಸುಮ್ಮನೆ ವರಿ ಮಾಡ್ಕೋಬೇಡ. ಅಷ್ಟೆಲ್ಲ ಆಗಕ್ಕೆ ನಾನು ಬಿಡ್ತೀನಿ ಅಣ್ಣ. ಅಷ್ಟರಲ್ಲಿ ಅವಳ ಕಥೆನೇ ಮುಗಿಸ್ಬಿಡ್ತೀನಿ. ಏನು ಸಿಸ್ಟರ್, ಏನು ಹೇಳ್ತಾ ಇದೆಯಾ? ನಿನ್ನ ಕೈಗಳಿಗೆ ರಕ್ತ ಮೆತ್ಕೋತೀಯ ಸಿಸ್ಟರ್? ರಕ್ತದ ಕಲೆ ಅಷ್ಟು ಸುಲಭಕ್ಕೆ ಹೋಗಲ್ಲ ಸಿಸ್ಟರ್. ಎಲ್ಲ ಕಲೆಗಿಂತ ದೊಡ್ಡ ಕಲೆ ರಕ್ತದ ಕಲೆ. ತೊಳ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಸಿಸ್ಟರ್. ಹಾಗಂತ ಕೈ ಕಟ್ಕೊಂಡು ಕೂತಿದ್ರೆ ಏನೂ ಆಗಲ್ಲ. ರಕ್ತ ಅರಸಿನ ಎಲ್ಲರೂ ರಾಜರಾಗಿದ್ದು, ಸಾಮ್ರಾಜ್ಯನ ಕಟ್ಟಿದ್ದು, ರಾಜ್ಯಭಾರ ಮಾಡಿದ್ದು. ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅವಳು ಸಾಯಲೇಬೇಕಣ್ಣ.
ಇದು ಯಾರು ಬರೆದ ಕಥೆಯೋ ನಿನಗಾಗಿ ಬಂದ ವ್ಯಥೆಯೋ. ಅಪ್ಪ ನೀನೇ ಬರ್ದಿರೋದು ಕತೆ, ಯಾರು ಬರ್ದಿದ್ದು ಅಂತ ಡೌ ಮಾಡ್ತಾ ಇದ್ಯಾ? ನೀನು ಬರ್ದಿರೋ ಕಥೆಯಿಂದನೇ ನನಗೆ ವ್ಯಥೆ ಆಗಿರೋದು. ನಾನೇನಪ್ಪ ಮಾಡಿದೆ? ಏನ್ ಮಾಡ್ದ? ಇಟ್ಟಿದ್ದೆಲ್ಲ ಬತ್ತಿನಾ? ಬತ್ತಿ ಇಟ್ಟಿದ್ರು ಪರವಾಗಿಲ್ಲ, ನೀರ್ ಹಾಕಿ ಆರ್ಸಿ ಹೆಂಗೋ ಹೋಗ್ತಾ ಇದ್ದೆ. ಟೈಮ್ ಬಾಂಬೆ ಫಿಕ್ಸ್ ಮಾಡ್ಬಿಟ್ಟಿದ್ಯಲ್ಲೋ. ಹೋಗ್ತಿದ್ದಂಗೆ ಸರಿಯಾಗಿ ಬ್ಲಾಸ್ಟ್ ಆಗುತ್ತೆ. ಯಾವ ರೇಂಜಿಗೆ ಸೌಂಡ್ ಮಾಡುತ್ತೋ ಅನ್ನೋ ಗಾಬರಿಗೆ ಹೋಗ್ಲೋ ಬೇಡವೋ ಅಂತ ಟೆನ್ಷನ್ ಅಲ್ಲಿ ಕೂತಿದ್ದೀನಿ ಕಣ. ಏ ಹಾಗೆಲ್ಲ ಏನು ಆಗಲ್ಲ ಕಣ. ಎಷ್ಟು ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡ್ ನೀನು. ಎಷ್ಟು ಸತಿ ಉಗ್ಗಿಸ್ಕೊಂಡಿಲ್ಲ, ಎಷ್ಟು ಸತಿ ಓಡಿಸ್ಕೊಂಡಿಲ್ಲ, ಎಷ್ಟು ಸತಿ ಮನೆಯಿಂದ ಆಚೆ ಹಾಕ್ಸ್ಕೊಂಡಿಲ್ಲ. ನಿನಗೆ ಅಭ್ಯಾಸ ಇದೆ ಕಣೋ. ಸಿ ಹಾಗೆಲ್ಲ ಏನು ಆಗಲ್ಲ. ಯೂಶಲಿ ಏನಾಗ್ತಿತ್ತಲ್ಲ ಅದೇ ಆಗುತ್ತೆ. ಡೋಂಟ್ ವರಿ, ಹೋಗಿ ಪರ ಗೆಳೆಯ ವಿಷಯ ಹೇಳ್ತೀನಿ ಕೇಳ್ಕೊ. ಹೇಳಪ್ಪ. ತಪ್ಪು ತಿಳ್ಕೊಂಬಿಟ್ಟಿದ್ಯಾ? ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ಯೋ ಅಷ್ಟೇ ಎಕ್ಸ್ಪೀರಿಯನ್ಸ್ ಅವಳಿಗೂ ಆಗಿದೆ ಕಣ. ಡಿಸೈನ್ ಆಗಿ ರೂಪ್ತಾಳೆ. ಅದು ಆಳು ರೀಲ್ಸ್ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಕಣ. ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ನನ್ನ ಮೇಲೆ. ಭಯ ಆಗುತ್ತೆ. ಹೌದಾ? ವೆರಿ ಇಂಟ್ರೆಸ್ಟಿಂಗ್. ಏಯ್ ಸ್ವಲ್ಪ ಡೀಟೇಲ್ ಆಗಿ ಹೇಳಲ್ಲೇ, ಕೇಳೋದಕ್ಕೆ ಮಜಾ ಬರುತ್ತೆ. ಚೆನ್ನಾಗಿರುತ್ತೆ ಹೇಳ. ಹೇಳಲ್ಲೇ ಏನಾಗಿದೆ ಲೈಫಲ್ಲಿ? ಎಲ್ಲಾನು ಸ್ಪೋರ್ಟಿವ್ ಆಗಿ ತಗೋಬೇಕಣ. ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸು. ಫ್ರೀಯಾಗಿ ಮಜಾ ತಗೋತಾ ಇದೆಯಾ? ನಿನಗೆ ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕಿಂತ ಅವಳ ಹತ್ರ ಹೋಗಿ ರುಬ್ಬಿಸ್ಕೊಳ್ಳೋದೇ ವಾಸಿ ಕಣ. ಹಾಗೆ ಮಾಡಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಗಾಡ್ ಬ್ಲೆಸ್ ಯು. ಫಿಟ್ಟಿಂಗ್ ಇಡೋನು ನೀನೆ, ಗಾಡ್ ಬ್ಲೆಸ್ ಯು ಅಂತ ಹರ್ಸೋನು ನೀನೆ. ಹೌದು. ಲಾಜಿಕ್ಕೇ ಇಲ್ವಲ್ಲ. ಹೋಗಲೇ. ಆಲ್ ದ ಬೆಸ್ಟ್ ಕಣ. ಏನಾಯ್ತು? ಕೋಟ್ ಮರ್ತು ಬಿಟ್ಟಿದ್ನಲ್ಲಪ್ಪ. ಇದನ್ನ ತಗೊಂಡೋಗ್ಲಿಲ್ಲ ಅಂದ್ರೆ ಎಲ್ಲೋಗಿದ್ದೆ? ಹೋಟೆಲ್ ಬಿಟ್ಟು ಬಂದೆ. ಅವಳು ಪಾಪ ಅದ್ರ ಜೊತೆಗೆ ಇದಕ್ಕೂ ರುಬ್ಬಿಡ್ತಾಳೆ. ಡಬಲ್ ಡೋಸು. ಗುಡ್ ಲಕ್ ಕಣ. ಒಳ್ಳೆ ಆನಂದ.